ಮಿತ್ರರೇ ನಮಸ್ಕಾರ. ಮಿತ್ರರೇ, ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂತ ಹೇಳಿಕೊಳ್ಳುವಂತಹ ಭಾರತಕ್ಕೆ ಜುಲೈ 8ನೇ ತಾರೀಕು ಕರಾಳ ದಿನ. ಭಾರತದ ಪ್ರಜಾಪ್ರಭುತ್ವ ಇತಿಹಾಸದಲ್ಲೇ ಜುಲೈ 8ರಂತಹ ದಿನವನ್ನ ನೋಡೋದಕ್ಕೂ ಸಿಗೋದಿಲ್ಲ. ಯಾಕೆ ಅಂತಂದ್ರೆ ಪಶ್ಚಿಮ ಬಂಗಾಳ ಅಂತಹದೊಂದು ಕೆಟ್ಟ ರಾಜಕೀಯ ಇತಿಹಾಸಕ್ಕೆ ಸಾಕ್ಷಿಯಾಗಿದೆ. ಕೇವಲ ಒಂದು ಪಂಚಾಯಿತಿ ಚುನಾವಣೆ ವೇಳೆ 14 ಮಂದಿ ಪ್ರಾಣ ಬಿಟ್ಟಿದ್ದಾರೆ. ಚುನಾವಣಾ ಅಕ್ರಮಗಳು ಲೆಕ್ಕವಿಲ್ಲದಷ್ಟು ದಾಖಲಾಗಿದೆ. ಗೂಂಡಾ ರಾಜ್ಯವಾಗಿ ಪಶ್ಚಿಮ ಬಂಗಾಳ ಹೊರಹೊಮ್ಮಿದೆ ಅನ್ನೋದಕ್ಕೆ ಇದು ಸಾಕ್ಷೀಕರಿಸಿದೆ. ಮಿತ್ರರೇ, ಪಶ್ಚಿಮ ಬಂಗಾಳದ ಘಟನೆ ಇಡೀ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಪ್ರಶ್ನೆ ಮಾಡುವಂತಿದೆ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಹೀಗಾಗಿದ್ದೇಕೆ? ಒಂದು ಪಂಚಾಯಿತಿ ಚುನಾವಣೆಗೋಸ್ಕರವಾಗಿ 14 ಮಂದಿ ಪ್ರಾಣ ಬಿಟ್ಟಿದ್ದೇಕೆ? ಅಲ್ಲಿ ನಡೀತಿರೋದಾದ್ರೂ ಏನು? ಪಶ್ಚಿಮ ಬಂಗಾಳದ ರಾಜಕೀಯ ವಿದ್ಯಮಾನಗಳೇನು? ಇದೆಲ್ಲದರ ಬಗ್ಗೆ ಒಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಜೂನ್ 8ನೇ ತಾರೀಕು ಪಶ್ಚಿಮ ಬಂಗಾಳದಲ್ಲಿ ಪಂಚಾಯಿತಿ ಚುನಾವಣೆ ಘೋಷಣೆ ಆಯಿತು. ಜಿಲ್ಲಾ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಸ್ಥಾನಗಳಿಗೆ ಚುನಾವಣೆ ನಿಗದಿಯಾಯಿತು. ಜೂನ್ 8ನೇ ತಾರೀಕು ಘೋಷಣೆ ಆಗಿದ್ದು, ಜುಲೈ 8ನೇ ತಾರೀಕು ಚುನಾವಣೆ ಎದ್ದಿದ್ದು. ಚುನಾವಣೆ ಘೋಷಣೆ ಮಾಡಿದ್ದು ಪಶ್ಚಿಮ ಬಂಗಾಳದ ರಾಜ್ಯ ಚುನಾವಣಾ ಆಯೋಗ. ಒಟ್ಟು 73,887 ಪಂಚಾಯಿತಿ ಕ್ಷೇತ್ರಗಳಿಗೆ ಚುನಾವಣೆ ನಿಗದಿಯಾಗಿತ್ತು. ಮಿತ್ರರೇ, ಜೂನ್ 8ರಿಂದ ಜುಲೈ 8ರವರೆಗೆ ಅನೇಕ ಹಿಂಸಾಚಾರಗಳು ನಡೆದು ಈ ಹಿಂಸಾಚಾರದಲ್ಲಿ 15 ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ರು. ಚುನಾವಣೆ ಘೋಷಣೆ ಆದ ದಿನದಿಂದ ಚುನಾವಣೆವರೆಗೂ ಕೂಡ 15 ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ರು. ಇನ್ನು ಚುನಾವಣೆ ದಿನ 14 ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಮತಗಟ್ಟೆಗೆ ತೆರಳುವಂತಹ ಮತದಾರರನ್ನ ಅಡ್ಡಗಟ್ಟಲಾಗಿದೆ. ಅವರಿಗೆ ಚುನಾವಣೆ ಮಾಡದಂತೆ ತಡೆಯಲಾಗಿದೆ. ಯಾಕೆ ಅಂತಂದ್ರೆ ಒಂದೊಂದು ಏರಿಯಾದಲ್ಲಿ ಇವರು ಬೇರೆ ಪಕ್ಷಕ್ಕೆ ವೋಟ್ ಹಾಕ್ತಾರೆ ಎನ್ನುವಂತಹ ಗುಮಾನಿ ಇರುತ್ತೆ. ಅಂತವರನ್ನ ಚುನಾವಣಾ ಮತಗಟ್ಟೆಗೆ ಹೋಗದಂತೆ ಗೂಂಡಾಗಳು ತಡೆದಿದ್ದಾರೆ. ಇಷ್ಟೇ ಅಲ್ಲ ಮಿತ್ರರೇ, ಮತಗಟ್ಟೆ ಒಳಗೆ ಗೂಂಡಾಗಳು ಕೂತ್ಕೊಂಡು ಇಂಥವರಿಗೆ ಮತ ಹಾಕಬೇಕು ಅಂತ ಹೇಳಿ ಮತವನ್ನ ಹಾಕಿಸಿದ್ದಾರೆ. ಪೊಲೀಸ್ ಭದ್ರತೆ ಇತ್ತು, ಸಾಕಷ್ಟು ಚುನಾವಣಾ ಅಧಿಕಾರಿಗಳಿದ್ರು. ಹೀಗೆಲ್ಲ ಇದ್ರೂ ಕೂಡ ಗೂಂಡಾಗಳೇ ಮತಗಟ್ಟೆಯನ್ನು ವಶಕ್ಕೆ ಪಡೆದಿದ್ರು. ಇದನ್ನು ಕೇಳುವವರು ಹೇಳುವವರು ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅನೇಕ ಮತಗಟ್ಟೆಗಳನ್ನು ಧ್ವಂಸ ಮಾಡಲಾಗಿದೆ. ಎಲ್ಲೆಲ್ಲಿ ತಮ್ಮ ವಿರೋಧಿ ಪಾರ್ಟಿಗಳ ಅಭ್ಯರ್ಥಿಗಳಿಗೆ ಜಯ ಸಿಗಬಹುದು ಅನ್ನುವಂಥ ನಿರೀಕ್ಷೆ ಇತ್ತು, ಆ ಮತಗಟ್ಟೆಗಳನ್ನು ಧ್ವಂಸ ಮಾಡಲಾಗಿದೆ. ಇಡೀ ಪಶ್ಚಿಮ ಬಂಗಾಳದ ಎಲೆಕ್ಷನ್ ಪ್ರಕ್ಷುಬ್ಧ ವಾತಾವರಣದಲ್ಲಿ ನಡೆದಿದೆ. ಹೀಗಿದ್ರೂ ಕೂಡ 67% ಮತದಾನ ನಡೆದಿದೆ. ಮಿತ್ರರೇ, ಒಂದು ಗ್ರಾಮ ಪಂಚಾಯಿತಿ ಚುನಾವಣೆಗೋಸ್ಕರವಾಗಿ 14 ಜನರ ಹತ್ಯೆ ಆಗಿದೆ ಅಂತಂದ್ರೆ ಯೋಚನೆ ಮಾಡಿ, ಆ ಒಂದು ಚುನಾವಣೆ ಎಷ್ಟು ವರ್ಷಾಗಿ ನಡೆದಿರಬಹುದು ಅಂತ. ನಮ್ಮಲ್ಲಿ ವಿಧಾನಸಭಾ ಚುನಾವಣೆ ನಡೆಯುತ್ತೆ, ಲೋಕಸಭಾ ಚುನಾವಣೆ ನಡೆಯುತ್ತೆ, ಯಾರೊಬ್ಬರೂ ಸಾಯೋದಿಲ್ಲ, ಎಲ್ಲೂ ಸಣ್ಣದೊಂದು ಅಹಿತಕರ ಘಟನೆ ನಡೆಯೋದಿಲ್ಲ. ಯಾಕೆ ಅಂತಂದ್ರೆ ಅಷ್ಟು ವ್ಯವಸ್ಥಿತವಾಗಿ ನಡೆಸಲಾಗುತ್ತೆ. ಆದರೆ ಪಶ್ಚಿಮ ಬಂಗಾಳದಲ್ಲಿ ಆಗಿರೋದೇನು? ಮಿತ್ರರೇ, ಪಶ್ಚಿಮ ಬಂಗಾಳ ಸ್ವಾಮಿ ವಿವೇಕಾನಂದರ ತವರೂರು, ರಾಮಕೃಷ್ಣ ಪರಮಹಂಸರ ತವರೂರು, ಇಡೀ ವಿಶ್ವಕ್ಕೆ ವಿವೇಕದ ಸಂದೇಶವನ್ನು ಕೊಟ್ಟಂತಹ ನಾಡು ಪಶ್ಚಿಮ ಬಂಗಾಳ. ಇಂತಹ ಪಶ್ಚಿಮ ಬಂಗಾಳ ಇವತ್ತು ಗೂಂಡಾ ರಾಜ್ಯವಾಗಿ ಮಾರ್ಪಾಡಾಗ್ತಾ ಇದೆ. ಈ ಹಿಂದೆ ಬಿಹಾರ ಮತ್ತು ಉತ್ತರ ಪ್ರದೇಶವನ್ನು ಗೂಂಡಾ ರಾಜ್ಯಗಳು ಅಂತ ಕರೆಯಲಾಗ್ತಾ ಇತ್ತು. ಅಲ್ಲಿ ಅರಾಜಕತೆ ತಾಂಡವವಾಡ್ತಾ ಇತ್ತು. ನಿಮಗೆಲ್ಲ ಗೊತ್ತು, ಅಲ್ಲಿ ಎಷ್ಟೆಷ್ಟು ದೊಡ್ಡದಾದಂತಹ ಗೂಂಡಾಗಳು ತಲೆ ಎತ್ತಿದ್ರು ಅಂತ. ಅವರನ್ನೆಲ್ಲ ಈಗ ಮಟ್ಟ ಹಾಕಲಾಗಿದೆ. ಆ ರಾಜ್ಯಗಳು ಸುಸ್ಥಿತಿಗೆ ಬರ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆಡಳಿತದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನಿತೀಶ್ ಕುಮಾರ್ ಬಿಹಾರಕ್ಕಿದ್ದಂತಹ ಗೂಂಡಾ ರಾಜ್ಯ ಹಣೆಪಟ್ಟಿಯಿಂದ ಹೊರಗೆ ತಂದಿದ್ದಾರೆ. ಒಳ್ಳೆಯ ಆಡಳಿತವನ್ನು ಅಲ್ಲಿ ನೀಡ್ತಾ ಇದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಪಶ್ಚಿಮ ಬಂಗಾಳ ಮಾತ್ರ ಒಳ್ಳೆಯ ಆಡಳಿತವನ್ನು ನೀಡ್ತಾ ಇತ್ತು. ಅಲ್ಲೆಲ್ಲವೂ ಕೂಡ ಚೆನ್ನಾಗಿತ್ತು. ಈಗ ಪಶ್ಚಿಮ ಬಂಗಾಳ ಒಂದು ಗೂಂಡಾ ರಾಜ್ಯವಾಗಿ ಹೊರಹೊಮ್ಮತಾ ಇದೆ. ಇದಕ್ಕೇನು ಕಾರಣ? ಮಿತ್ರರೇ, ಇದಕ್ಕೆ ಪ್ರಬಲವಾದ ಕಾರಣ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಆಳವಾಗಿ ಬೇರೂರ್ತಾ ಇರುವಂತಹದ್ದು. ಪಶ್ಚಿಮ ಬಂಗಾಳದಲ್ಲಿ ಈ ಹಿಂದೆ ಇದ್ದಿದ್ದು ಲೆಫ್ಟ್ ಪಾರ್ಟೀಸ್ ಮತ್ತು ಕಾಂಗ್ರೆಸ್, ಇನ್ನೊಂದು ಕಡೆಯಲ್ಲಿ ಟಿಎಂಸಿ, ಇವರ ನಡುವೆ ಹೋರಾಟ ಇತ್ತು. ಅಲ್ಲಿ ಬಿಜೆಪಿ ಅಸ್ತಿತ್ವಕ್ಕೆ ಇರಲಿಲ್ಲ. ಬಿಜೆಪಿ ಅಲ್ಲಿ ಬೇರೂರೋದಕ್ಕೆ ಬಹಳ ಕಷ್ಟಪಡ್ತಾ ಇತ್ತು. ಈಗೇನು ತಮಿಳುನಾಡಿನಲ್ಲಿ ಏನು ಪರಿಸ್ಥಿತಿ ಬಿಜೆಪಿಗಿದೆಯೋ ಅದೇ ರೀತಿಯಾದಂತಹ ಪರಿಸ್ಥಿತಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ಇತ್ತು. ಆದರೆ 2019ರ ಬಳಿಕ ಅಲ್ಲಿನ ಚಿತ್ರಣ ಸ್ವಲ್ಪ ಬದಲಾಗ್ತಾ ಬಂತು. ಬಿಜೆಪಿ ಅಲ್ಲಿ ಸ್ಟ್ರಾಂಗ್ ಆಗಿ ಬೇರೂರೋದಕ್ಕೆ ಶುರುವಾಯಿತು. ಲೆಫ್ಟ್ ಪಾರ್ಟಿಗಳು ತನ್ನ ಅಸ್ತಿತ್ವವನ್ನು ಕಳೆದುಕೊಂಡ್ವು. ಟಿಎಂಸಿಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಶುರು ಮಾಡ್ತು. ಬಿಜೆಪಿ ಅಲ್ಲಿ ಪ್ರಬಲವಾಗ್ತಿರೋದೇ ಈ ರಾಜಕೀಯ ಸಂಘರ್ಷಕ್ಕೆ ಮೂಲ ಕಾರಣವಾಗ್ತಾ ಇದೆ. ಮಿತ್ರರೇ, ಬಿಜೆಪಿ ಇಲ್ಲಿ ಪ್ರವರ್ಧಮಾನಕ್ಕೆ ಬರ್ತಾ ಇದೆ. ಮುಂದೊಂದು ದಿನ ಇವರು ಅಧಿಕಾರವನ್ನು ಹಿಡಿಬಹುದು ಅನ್ನುವಂತಹ ಆತಂಕದಲ್ಲಿ ಟಿಎಂಸಿ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ದೊಡ್ಡ ಮಟ್ಟದ ಘರ್ಷಣೆ ನಡೀತಾ ಇದೆ. ರಾಜಕೀಯ ಸಂಘರ್ಷಗಳು ನಡೀತಾ ಇದೆ. ಗೂಂಡಾ ಚಟುವಟಿಕೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮಿತ್ರರೇ, ಪಶ್ಚಿಮ ಬಂಗಾಳ ಈ ದೇಶದ ರಾಜಕೀಯದಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನು ಪ್ಲೇ ಮಾಡುತ್ತೆ. ಕಾರಣ ಏನು ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ 42 ಲೋಕಸಭಾ ಕ್ಷೇತ್ರಗಳಿದೆ. ದೇಶದ ರಾಜಕಾರಣದ ಚಿತ್ರಣ ಬದಲು ಮಾಡುವಂತಹ ತಾಕತ್ತು ಪಶ್ಚಿಮ ಬಂಗಾಳಕ್ಕಿದೆ. 2014ರ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು.
ಲೋಕಸಭೆಯಲ್ಲಿ 34 ಕ್ಷೇತ್ರವನ್ನು ಟಿಎಂಸಿ ಗೆದ್ದಿತ್ತು. 42ರ ಪೈಕಿ 34 ಗೆದ್ದಿತ್ತು. 8 ಕ್ಷೇತ್ರದಲ್ಲಿ ಮಾತ್ರ ಬೇರೆ ಪಕ್ಷದವರು ಗೆದ್ದಿದ್ರು. ಬಿಜೆಪಿ 2014ರ ಲೋಕಸಭಾ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಮೋದಿ ಅಲೆ ಇತ್ತು, ಆದರೆ ಪಶ್ಚಿಮ ಬಂಗಾಳದಲ್ಲಿ ಇರಲಿಲ್ಲ. ಕೇವಲ 2 ಕ್ಷೇತ್ರವನ್ನು ಮಾತ್ರ ಬಿಜೆಪಿ ಗೆದ್ದಿತ್ತು. ಯಾವಾಗ? 2014ರಲ್ಲಿ. ಆದರೆ ಮಿತ್ರರೇ, 2019ರ ವೇಳೆಗೆ ಈ ಚಿತ್ರಣ ಬದಲಾಯಿತು. ಟಿಎಂಸಿಗೆ ಸ್ವಲ್ಪ ಹಿನ್ನಡೆ ಆಗೋದಕ್ಕೆ ಶುರುವಾಯಿತು. ಬಿಜೆಪಿ ಅಲ್ಲಿ ತನ್ನ ಸಂಘಟನೆಯನ್ನ ಪ್ರಬಲವಾಗಿಸಿತು. ಹೀಗಾಗಿ 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 18 ಕ್ಷೇತ್ರವನ್ನ ಗೆದ್ದುಕೊಳ್ತು. 2014ರಲ್ಲಿ 2 ಗೆದ್ದಿದ್ರು. 2019ರ ವೇಳೆಗೆ 18 ಕ್ಷೇತ್ರದಲ್ಲಿ ಬಿಜೆಪಿ ಜಯ ಗಳಿಸಿತು. ಹೆಚ್ಚುವರಿಯಾಗಿ 16 ಕ್ಷೇತ್ರವನ್ನ ಗೆದ್ದುಕೊಳ್ತು. ಈ ಸಂದರ್ಭದಲ್ಲಿ ಟಿಎಂಸಿ ಈ ಹಿಂದೆ 34 ಕ್ಷೇತ್ರವನ್ನ ಗೆದ್ದಿತ್ತು. ಈ ಟಿಎಂಸಿ ಕೇವಲ 22ರಲ್ಲಿ ಮಾತ್ರ ಗೆದ್ದುಕೊಳ್ತು. 12 ಕ್ಷೇತ್ರವನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ 2019ರ ಲೋಕಸಭಾ ಚುನಾವಣೆಯಲ್ಲಿ ನಿರ್ಮಾಣ ಆಯಿತು. ಇನ್ನು ಟಿಎಂಸಿ 43% ವೋಟ್ ಶೇರ್ ಅನ್ನು ಪಡೆದ್ರೆ ಬಿಜೆಪಿ 40.7% ವೋಟ್ ಶೇರ್ ಅನ್ನು ಪಡೆಯಿತು 2019ರ ಲೋಕಸಭಾ ಚುನಾವಣೆಯಲ್ಲಿ. ಈ ಒಂದು ರಿಸಲ್ಟ್ ಇದೆಯಲ್ಲ, ಇದು ಮಮತಾ ಬ್ಯಾನರ್ಜಿಯನ್ನ ಕೆರಳಿಸಿತು. ಯಾಕೆ ಅಂತಂದ್ರೆ ಇಲ್ಲಿ ಬಿಜೆಪಿ ಆಳವಾಗಿ ಬೇರೂರ್ತಾ ಇದೆ. ಬಿಜೆಪಿಗೆ ಇಲ್ಲಿ ನೆಲೆಯೇ ಇರಲಿಲ್ಲ. ಇಲ್ಲೇನಿದ್ರು ಲೆಫ್ಟ್ ಪಾರ್ಟಿಗಳ ಜೊತೆಗೆ ನಮ್ಮದು ಗುದ್ದಾಟ ಅಂತ ನಾವು ಅಂದುಕೊಂಡಿದ್ವಿ. ಆದರೆ ಈಗ ಬಿಜೆಪಿ ಇಲ್ಲಿ ಆಳವಾಗಿ ಬೇರೂರ್ತಾ ಇದೆ. ಬಿಜೆಪಿ ಗಟ್ಟಿಗೊಳ್ತಾ ಇದೆ. ನಾವು ರಾಜಕೀಯ ಸ್ಟ್ರಾಟಜಿಗಳನ್ನು ಬದಲಾಯಿಸಬೇಕು ಅಂತ ಮಮತಾ ಬ್ಯಾನರ್ಜಿ ನಿರ್ಧಾರ ಮಾಡಿದ್ರು. ಯಾಕೆ ಅಂತಂದ್ರೆ 2021ಕ್ಕೆ ವಿಧಾನಸಭಾ ಚುನಾವಣೆ ಇತ್ತು. ಲೋಕಸಭಾ ಚುನಾವಣೆಯಾಗಿ 2 ವರ್ಷಕ್ಕೆ ವಿಧಾನಸಭಾ ಚುನಾವಣೆ ಇತ್ತು. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಮೋಡಿ ಮಾಡಿಬಿಡಬಹುದು. ಯಾಕೆ ಅಂತಂದ್ರೆ ಅವರ ವೋಟ್ ಪರ್ಸೆಂಟೇಜ್ 40.7ಕ್ಕೆ ಇನ್ಕ್ರೀಸ್ ಆಗಿದೆ. ಹೀಗಾಗಿ ಮಮತಾ ಬ್ಯಾನರ್ಜಿಗೆ ಆತಂಕ ಶುರುವಾಯಿತು. ಮಮತಾ ಬ್ಯಾನರ್ಜಿ ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಶುರು ಮಾಡಿದ್ರು. ಇದರ ನಡುವೆಯೇ 2021ರ ವಿಧಾನಸಭಾ ಚುನಾವಣೆಯೂ ಕೂಡ ನಡೆಯಿತು. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ 294 ವಿಧಾನಸಭಾ ಕ್ಷೇತ್ರಗಳಿದೆ. ಇದರಲ್ಲಿ ಟಿಎಂಸಿ 215 ಗೆದ್ದುಕೊಳ್ತು. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. ತಾನೇ ಅಧಿಕಾರಕ್ಕೆ ಬಂತು. ಈ ಹಿಂದೆ ಅವರು 2016ರಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ 211 ಗೆದ್ದುಕೊಂಡಿದ್ರು. ಇದು 2021ರಲ್ಲಿ 215ಕ್ಕೆ ಏರಿಕೆ ಆಯಿತು. ಹೆಚ್ಚುವರಿಯಾಗಿ 4 ಕ್ಷೇತ್ರವನ್ನು ಗೆದ್ದುಕೊಂಡ್ರು. ಅತ್ಯಂತ ಬಹುಮತದ ಸರ್ಕಾರ ಮಮತಾ ಬ್ಯಾನರ್ಜಿ ರಚಿಸುವಂತಾಯಿತು. ಆದರೆ ಮಿತ್ರರೇ, ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದ್ರೆ ಮಮತಾ ಬ್ಯಾನರ್ಜಿ ಅವರೇ ಸೋತು ಹೋದ್ರು. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಅಧಿಕೃತ ವಿರೋಧ ಪಕ್ಷವಾಗಿ ಹೊರಹೊಮ್ಮಿತು. ಬಿಜೆಪಿ ಈ ಹಿಂದೆ ಹೇಳ ಹೆಸರೇ ಇರಲಿಲ್ಲ. 2016ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಂತಹ ಕ್ಷೇತ್ರಗಳು ಕೇವಲ 3. 294ರ ಪೈಕಿ 3 ಸ್ಥಾನವನ್ನ ಬಿಜೆಪಿ ಗೆದ್ದುಕೊಂಡಿತ್ತು. ಅಂದ್ರೆ ಬಿಜೆಪಿಯ ಸ್ಥಿತಿ ಯಾವ ರೀತಿಯಾಗಿತ್ತು ಅಂತ ನೀವೇ ಯೋಚನೆ ಮಾಡಿ. ಆದ್ರೆ 2021ರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ 77 ಕ್ಷೇತ್ರವನ್ನ ಗೆದ್ದುಕೊಳ್ತು. ಬಹುತೇಕ ಕ್ಷೇತ್ರಗಳಲ್ಲಿ ಮಮತಾ ಬ್ಯಾನರ್ಜಿ ಅಭ್ಯರ್ಥಿಗಳು ಮತ್ತು ಬಿಜೆಪಿಯ ಅಭ್ಯರ್ಥಿಗಳ ನಡುವೆ ಕಡಿಮೆ ಅಂತರ ಇತ್ತು. ಬಹಳ ಟಫ್ ಫೈಟ್ ಅನ್ನ ಬಿಜೆಪಿ ನೀಡಿತು. ಇದು ಮಮತಾ ಬ್ಯಾನರ್ಜಿಯನ್ನ ಮತ್ತಷ್ಟು ಕೆರಳಿಸಿತು. ಜೊತೆಗೆ ಟಿಎಂಸಿಯ ವೋಟ್ ಶೇರ್ 48% ಇದ್ರೆ ಬಿಜೆಪಿಯ ವೋಟ್ ಶೇರ್ 37% ಇತ್ತು. ಮಮತಾ ಬ್ಯಾನರ್ಜಿಗೆ ಇದು ಬಹಳ ಆತಂಕವನ್ನು ಹುಟ್ಟಿಸಿತು. ರಾಜ್ಯದಲ್ಲಿ ಬಿಜೆಪಿ ಆಳವಾಗಿ ಬೇರೂರ್ತಾ ಇದೆ. ಮುಂಬರುವ ದಿನಗಳಲ್ಲಿ ಟಿಎಂಸಿಗೆ ಇಲ್ಲಿ ನೆಲೆ ಇಲ್ಲದಂತಾಗಬಹುದು. ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಬಹುದು. ಆ ರೀತಿಯ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅಂತ ಮಮತಾ ಬ್ಯಾನರ್ಜಿಗೆ ಅನಿಸೋದಕ್ಕೆ ಶುರುವಾಯಿತು. ಹೀಗಾಗಿ ಮಮತಾ ಬ್ಯಾನರ್ಜಿ ತನ್ನ ಕಾರ್ಯಕರ್ತರಿಗೆ ಚೂ ಬಿಡೋದಕ್ಕೆ ಶುರು ಮಾಡಿದ್ರು. ಕಾರ್ಯಕರ್ತರು ಏನೇ ಮಾಡಿದ್ರು ಕೂಡ ಅದನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಮಮತಾ ಬ್ಯಾನರ್ಜಿ ನಿರ್ಧಾರ ಮಾಡಿದ್ರು. ಮಿತ್ರರೇ, ನಮ್ಮ ರಾಜಕೀಯ ತೆವಲಿಗಾಗಿ ರಾಜ್ಯವನ್ನ ಅರಾಜಕತೆಗೆ ದೂಡಬಾರದು. ಆದರೆ ಮಮತಾ ಬ್ಯಾನರ್ಜಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ತನ್ನ ಕಾರ್ಯಕರ್ತರು ಏನೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಇಲ್ಲ. ಅವರು ಮಾಡಿದ್ದೆಲ್ಲವುದನ್ನು ಕೂಡ ಮಮತಾ ಬ್ಯಾನರ್ಜಿ ಸಮರ್ಥಿಸಿಕೊಳ್ತಾರೆ. ಅವರಿಗೆ ಬೆಂಬಲಿಸೋದು ಮಾತ್ರ ಅಲ್ಲ, ಅವರನ್ನು ಸಮರ್ಥಿಸಿಕೊಳ್ಳೋದು, ಅವರಿಗೆ ಕಾನೂನಾತ್ಮಕವಾಗಿ ಬೆಂಬಲ ನೀಡುವಂತಹದ್ದು. ಇದು ಅಲ್ಲಿನ ಕಾರ್ಯಕರ್ತರನ್ನ ಗೂಂಡಾ ಕಾರ್ಯಕರ್ತರಾಗಿ ಪರಿವರ್ತನೆ ಮಾಡಿದೆ. ಮಿತ್ರರೇ, ಪ್ರತಿ ಬಾರಿಯೂ ಕೂಡ ಅಲ್ಲಿ ದೊಡ್ಡ ದೊಡ್ಡ ಘರ್ಷಣೆಗಳು ನಡೀತಾ ಇದೆ. ಈ ಹಿಂದೆ ಬಿಹಾರದಲ್ಲಿ ಹೇಗೆ ಘರ್ಷಣೆಗಳಾಗ್ತಾ ಇತ್ತು, ರಾಜಕೀಯ ಪ್ರೇರಿತ ಘರ್ಷಣೆಗಳು, ಅದೇ ರೀತಿಯಾದಂತಹ ಸಂಘರ್ಷಗಳು ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಆಗ್ತಾ ಇದೆ. ಸದ್ಯ ಮಿತ್ರರೇ, ಪಂಚಾಯಿತಿ ಚುನಾವಣೆಯನ್ನು ನಿಗದಿಯಾಯಿತು ಜುಲೈ 8ನೇ ತಾರೀಕು. ಇದಕ್ಕೆ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿತ್ತು. 65,000 ಕೇಂದ್ರ ಮೀಸಲು ಪಡೆಯನ್ನು ನಿಯೋಜಿಸಲಾಗಿತ್ತು. 70,000 ರಾಜ್ಯ ಪೊಲೀಸ್ ಪಡೆಯನ್ನು ನಿಯೋಜನೆ ಮಾಡಲಾಗಿತ್ತು. ಇಷ್ಟಿದ್ರೂ ಕೂಡ ಇಷ್ಟೆಲ್ಲ ಚುನಾವಣಾ ಅಕ್ರಮಗಳು ನಡೆದಿದೆ, ಇಷ್ಟೊಂದು ಹಿಂಸಾಚಾರ ನಡೆದಿದೆ, 14 ಜನರ ಸಾವಾಗಿದೆ. ಇದರಲ್ಲಿ ಟಿಎಂಸಿ ಕಾರ್ಯಕರ್ತರೇ 6 ಜನ ಇದ್ದಾರೆ. ಬಿಜೆಪಿಯ ಒಬ್ಬ ಕಾರ್ಯಕರ್ತ ಇದ್ದಾನೆ, ಸಿಪಿಎಂನ ಒಬ್ಬ ಕಾರ್ಯಕರ್ತ ಇದ್ದಾನೆ, ಕಾಂಗ್ರೆಸ್ ಹಾಗೂ ಐಎಫ್ಎಸ್ನ ಒಬ್ಬ ಕಾರ್ಯಕರ್ತ ಸಾವಿಗೀಡಾಗಿದ್ದಾನೆ. ಇಷ್ಟೊಂದು ಭದ್ರತೆಯ ನಡುವೆಯೂ ಕೂಡ ಈ ಎಲ್ಲ ಘರ್ಷಣೆಗಳು ನಡೆದಿದೆ. ಇದಕ್ಕೇನು ಕಾರಣ? ಸರ್ಕಾರದ ಕುಮ್ಮಕ್ಕಿನಿಂದಲೇ ಈ ಎಲ್ಲ ಘಟನೆ ನಡೆದಿದೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಪಶ್ಚಿಮ ಬಂಗಾಳದ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಸಕಂತ್ ಮಜುಂದಾರ್ ಇದರ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ಬಂಗಾಳದ ಚುನಾವಣಾ ಆಯೋಗ ಟಿಎಂಸಿಯ ಜೊತೆಗೆ ಕೈ ಜೋಡಿಸಿದೆ. ಇಲ್ಲದಿದ್ರೆ ಈ ದೇಶದ ಇತಿಹಾಸದಲ್ಲೇ ಇಂತಹ ಚುನಾವಣೆಯನ್ನು ನಡೆಸಲಾಗಿಲ್ಲ. ಎಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಈ ರೀತಿಯಾಗಿ ಚುನಾವಣೆ ಆಗಿಲ್ಲ. ಗುಜರಾತ್ನಲ್ಲಿ ಗೋಧ್ರಾ ಹತ್ಯಾಕಾಂಡ ಆಗಿತ್ತು. ಇಂತಹ ಸಂದರ್ಭದಲ್ಲೂ ಕೂಡ ಚುನಾವಣೆ ನಡೆದಿತ್ತು. ಆದರೆ ಈ ರೀತಿಯಾದಂತಹ ದೊಂಬಿ ಗಲಭೆಗಳು ಅಲ್ಲಿ ನಡೆದಿರಲಿಲ್ಲ. ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೀತಾ ಇತ್ತು.
ಆದರೆ ಈ ರೀತಿಯ ಘಟನೆಗಳು ನಡೆದಿರಲಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಇಂತಹ ಒಂದು ಕೆಟ್ಟದಾದಂತಹ ರಾಜಕೀಯ ಸ್ಥಿತಿಯನ್ನು ನಿರ್ಮಾಣ ಮಾಡಲಾಗಿದೆ. ಇದಕ್ಕೆ ಪಶ್ಚಿಮ ಬಂಗಾಳದ ರಾಜ್ಯ ಚುನಾವಣಾ ಆಯೋಗ ಟಿಎಂಸಿಯ ಜೊತೆಗೆ ಶಾಮೀಲಾಗಿದೆ ಅಂತ ಹೇಳಿ ಬಿಜೆಪಿ ಆರೋಪಿಸಿದೆ. ಇನ್ನೊಂದು ಕಡೆಯಲ್ಲಿ ಪಶ್ಚಿಮ ಬಂಗಾಳದ ರಾಜ್ಯಪಾಲ ಆನಂದ್ ಬೋಸ್ ಕೂಡ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ, ಈ ರೀತಿಯ ಘಟನೆಗಳು ನಡಿಬಾರದು, ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಿತ್ರರೇ, ನಿಜಕ್ಕೂ ಕೂಡ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವೇ? ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಯೇ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಇದು. ಒಂದು ಚುನಾವಣೆಯಲ್ಲಿ ಇಷ್ಟೊಂದು ಅರಾಜಕತೆ ನಡೆಯುತ್ತೆ, ಅದು ಕೂಡ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ. ಚುನಾವಣಾ ಆಯೋಗ ಇಷ್ಟೆಲ್ಲ ಭದ್ರತಾ ಕ್ರಮಗಳನ್ನು ಕೈಗೊಂಡಿದ್ರೂ ಕೂಡ ಅಲ್ಲಿ ಮತಗಟ್ಟೆಯನ್ನು ಧ್ವಂಸ ಮಾಡಲಾಗುತ್ತೆ, ಬ್ಯಾಲೆಟ್ ಪೇಪರ್ಗಳನ್ನು ಹೊರಗೆತ್ತಿಕೊಂಡು ಬರ್ತಾರೆ, ತನಗೆ ಬೇಕಾದವರಿಗೆ ಒಳಗಡೆ ಕೂತು ಓಟ್ ಹಾಕಿಸ್ತಾರೆ, ಗೂಂಡಾಗಳು ಮತಗಟ್ಟೆಯನ್ನೇ ತನ್ನ ವಶಕ್ಕೆ ಪಡೆದಿರ್ತಾರೆ ಅಂತಂದ್ರೆ ಅರ್ಥ ಏನು? ನಾವು 21ನೇ ಶತಮಾನದಲ್ಲಿದ್ದೀವಿ, ಇಷ್ಟೆಲ್ಲ ಭದ್ರತೆಗಿದೆ, ಇಷ್ಟೆಲ್ಲ ಮುಂದುವರೆದಿದ್ದೀವಿ ನಾವು. ಹೀಗಿದ್ರೂ ಕೂಡ ಇಂತಹ ಘಟನೆಗಳು ನಡೆಯೋದಕ್ಕೆ ಅವಕಾಶ ಇದೆ ಅಂತಂದ್ರೆ ಅದಕ್ಕೆ ರಾಜ್ಯ ಸರ್ಕಾರದ ಕುಮ್ಮಕ್ಕಿದೆ ಅನ್ನುವಂಥದ್ದು ಬಿಜೆಪಿಯ ಆರೋಪ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ರಾಜಕೀಯ ಸಂಪೂರ್ಣವಾಗಿ ಬದಲಾಗೋಗಿದೆ. ಮಮತಾ ಬ್ಯಾನರ್ಜಿ ಅಲ್ಲಿ ಮುಸ್ಲಿಮರ ಓಲೈಕೆಯನ್ನು ತೀವ್ರಗೊಳಿಸಿದ್ದಾರೆ. ಮಮತಾ ಬ್ಯಾನರ್ಜಿ ಒಂದು ಕಡೆ ಮುಸ್ಲಿಮರ ಓಲೈಕೆ, ಇನ್ನೊಂದು ಕಡೆ ತನ್ನ ಕಾರ್ಯಕರ್ತರ ಓಲೈಕೆ. ಕಾರ್ಯಕರ್ತರು ಮಾಡಿದ್ದೆಲ್ಲವೂ ಸರಿ ಅಂತ ಅವರು ಒಪ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಮುಸ್ಲಿಮರಿಗೆ ಬೇಕಾದಂತಹ ಸವಲತ್ತನ್ನು ಕೊಡ್ತಾ ಇದ್ದಾರೆ, ಮುಸ್ಲಿಮರನ್ನ ಎತ್ತಿ ಕಟ್ಟುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಪಶ್ಚಿಮ ಬಂಗಾಳದಲ್ಲಿ 70% ಹಿಂದೂಗಳಿದ್ರೆ 27% ಮುಸ್ಲಿಮರಿದ್ದಾರೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮುಸ್ಲಿಮರು ಕೂಡ ಇದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಈ ಮುಸ್ಲಿಮರು ಲೆಫ್ಟ್ ಪಾರ್ಟಿಯ ಜೊತೆಗಿದ್ರು, ಕಾಂಗ್ರೆಸ್ನ ಜೊತೆಗಿದ್ರು. ಆದರೆ ಮಮತಾ ಬ್ಯಾನರ್ಜಿ ಪ್ರವರ್ಧಮಾನಕ್ಕೆ ಬಂದ ನಂತರ ಈ ಮುಸ್ಲಿಂ ಮತ ಬ್ಯಾಂಕ್ ಏನಿದೆ ಕಂಪ್ಲೀಟ್ ಆಗಿ ಮಮತಾ ಬ್ಯಾನರ್ಜಿಯ ಜೊತೆಗಿದೆ. ಮುಸ್ಲಿಮರು ಒಗ್ಗಟ್ಟಾಗಿ ಮಮತಾ ಬ್ಯಾನರ್ಜಿಗೆ ವೋಟ್ ಹಾಕ್ತಾರೆ. ಇದರಿಂದಾಗಿ ಮಮತಾ ಬ್ಯಾನರ್ಜಿ ಪದೇ ಪದೇ ಅಲ್ಲಿ ಅಧಿಕಾರಕ್ಕೆ ಬರ್ತಾ ಇದ್ದಾರೆ. ಈ ಕಾರಣದಿಂದಾಗಿ ಮುಸ್ಲಿಮರ ಓಲೈಕೆಯನ್ನ ಮಮತಾ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದಾರೆ. ಇದರ ನಡುವೆ ಇಲ್ಲಿ ಬಿಜೆಪಿ ಆಳವಾಗಿ ಬೇರೂರ್ತಾ ಇರುವಂತಹದ್ದು, ಇದರ ವಿರುದ್ಧವಾಗಿ ರಾಜಕೀಯ ಮಾಡ್ತಿರುವಂತಹದ್ದು ಮಮತಾ ಬ್ಯಾನರ್ಜಿಯನ್ನ ಕೆರಳುವಂತೆ ಮಾಡಿದೆ. ಹೀಗಾಗಿ ತನ್ನ ಕಾರ್ಯಕರ್ತರು ಏನೇ ತಪ್ಪು ಮಾಡಿದ್ರು ಕೂಡ ಅದಕ್ಕೆ ರಾಜಕೀಯವಾಗಿಯೂ ಮಮತಾ ಬ್ಯಾನರ್ಜಿ ಬೆಂಬಲ ಕೊಡ್ತಾರೆ, ಕಾನೂನಾತ್ಮಕವಾಗಿಯೂ ಕೂಡ ಬೆಂಬಲ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ಇದೇ ಕಾರಣದಿಂದ ಶಾಂತಿಯ ನೆಲವೀಡಾಗಿದ್ದಂತಹ ಪಶ್ಚಿಮ ಬಂಗಾಳ ಇವತ್ತು ಅರಾಜಕತೆಯತ್ತ ಹೋಗ್ತಾ ಇದೆ, ಗೂಂಡಾ ರಾಜ್ಯವಾಗಿ ಹೊರಹೊಮ್ಮತಾ ಇದೆ. ಮಿತ್ರರೇ, ಈ ಘಟನೆಗಳ ಬಗ್ಗೆ ನಿಮಗೇನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.